ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ಸೊ ನಾವು ಮೊನ್ನೆ ಏನು ಮಾಡಿದ್ವಿ, ಗುಡ್ವಿಲ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಗುಡ್ವಿಲ್ಲನ್ನು ಯಾಕೆ ನಾವು ಸ್ಟಡಿ ಮಾಡಿದ್ವಿ ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಸೊ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಒಳಗೆ ಏನು ಬರ್ತೈತ್ರಿ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬರ್ತೈತ್ರಿ. ಸೊ ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಮ್ಗೆ ಏನಾಗ್ತೈತಿ, ಗುಡ್ವಿಲ್. ಸೊ ಗುಡ್ವಿಲ್ ಅನ್ನೋದೇನು ರೀ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ಸೊ ನೋಡಿರಿ, ಇಲ್ಲಿ ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಒಳಗೆ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟ, ಫಸ್ಟ್ ನೋಡಿರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕು ರೀ. ನೆಕ್ಸ್ಟ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ನಾವು ಏನು ಮಾಡಬೇಕಾಗ್ತೈತಿ, ರೆಡಿ ಮಾಡಬೇಕಾಗ್ತೈತಿ. ಸೊ ಯಾವ ಥರ ಮಾಡೋದು, ಯಾವ್ಯಾವ ಥರ ನಾವು ಬಿಡಿಸ್ಬೇಕು ಅನ್ನೋದು ನಾವು ಏನು ಮಾಡಿ ನೋಡ್ಕೋತ ಹೋಗ್ರಿ. ಸೊ ನೋಡಿರಿ, ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಹೀಸ್ ಆರ್ ಹರ್ ಶೇರ್ ಆಫ್ ಗುಡ್ವಿಲ್ ಇನ್ ಕ್ಯಾಶ್ ವಿಚ್ ಈಸ್ ರಿಟೇನ್ಡ್. ಸೊ ಅಂದರೆ ರಿಟೇನ್ಡ್ ಅಂದರೆ ನಾಟ್ ವಿತ್ಡ್ರಾನ್, ಅಂದರೆ ವಿತ್ಡ್ರಾಲ್ ಮಾಡಿದ ಅಮೌಂಟ್ ಬೇರೆ. ರಿಟೇನ್ಡ್ ಅಂದರೆ ವಿತ್ಡ್ರಾಲ್ ಮಾಡದೇ ಇರೋ ಅಮೌಂಟ್ ಇನ್ ದ ಬಿಸ್ನೆಸ್. ಸೊ ಎಕ್ಸಾಂಪಲ್, ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ರಿಟೇನ್ಡ್ ಇನ್ ಬಿಸ್ನೆಸ್. ಸೊ ನೋಡಿರಿ, ಗುಡ್ವಿಲನ್ನು ಯಾವ ಥರ ಕ್ಯಾಶ್ ರೂಪದೊಳಗೆ ಏನು ಮಾಡಿರ್ತಾರೆ, ಗುಡ್ವಿಲನ್ನು ಬೈ ಮಾಡಿ ಮತ್ತು ಅದನ್ನ ಏನು ಮಾಡಿರ್ತಾರೆ, ವಿತ್ಡ್ರಾಲ್ ಮಾಡದೆ ಬಿಸ್ನೆಸ್ ಒಳಗೆ ಬಿಟ್ಟಿರ್ತಾರೆ. ಸೊ ಆ ಥರ ಕೊಟ್ಟಾಗ ನಾವು ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಬಿಡಿಸ್ಬೇಕು, ಕ್ಯಾಪಿಟಲನ್ನು ಯಾವ ಥರ ಅಡ್ಜಸ್ಟ್ ಮಾಡಬೇಕಂತ ಹೇಳಿ ನಾವು ನೋಡ್ಕೊಂಡ್ರಿ. ಸೊ ಫಸ್ಟ್ ಒಂದು ನೋಡಿರಿ, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2025 ವಾಸ್ ಆ್ಯಸ್ ಫಾಲೋಸ್. ಸೊ ನೋಡಿರಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರಿ. ಸೊ ಈ ಬ್ಯಾಲೆನ್ಸ್ ಶೀಟ್ ಪ್ರಕಾರ ನಾವು ಏನು ಮಾಡಬೇಕು ರೀ, ರಿವ್ಯಾಲ್ಯೂಯೇಷನ್ ಅಕೌಂಟು, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಬೇಕು. ಸೊ ಫಸ್ಟ್ ನೋಡಿರಿ, ಲಯಬಿಟೀಸು ಅಮೌಂಟು, ಅಸೆಟ್ಸು ಅಮೌಂಟು. ಸೊ ಲಯಬಿಟೀಸ್ ಒಂದು ಸೈಡು, ಅಸೆಟ್ಸ್ ಒಂದು ಸೈಡ್ ಕೊಟ್ಟಾರಿ. ಸೊ ಲಯಬಿಟೀಸ್ ಒಳಗೆ ನೋಡಿರಿ, ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸು 20,000, ಬಿಲ್ಸ್ ಪೇಯಬಲ್ 7,000, ರಿಸರ್ವ್ ಫಂಡ್ 18,000, ಕ್ಯಾಪಿಟಲ್ಸ್ ಏಜ್ 60,000, ಬಿ 40,000. ನೆಕ್ಸ್ಟ್ ನೋಡಿರಿ, ಅಸೆಟ್ ಟೋಟಲ್ ಲಯಬಿಟೀಸ್ ಎಷ್ಟೈತೆ ರೀ, 1,45,000 ಅದಾವೆ ರೀ. ಅಸೆಟ್ ನೋಡಿರಿ, ಕ್ಯಾಶ್ ಇನ್ ಹ್ಯಾಂಡ್ 8,000. ಸೊ ಸ್ಟಾಕ್ 15,000, ಡೆಪ್ಟರ್ಸ್ 20,000, ಮಷಿನರಿ 30,000, ಬಿಲ್ಡಿಂಗ್ಸ್ 60,000, ಇನ್ವೆಸ್ಟ್ಮೆಂಟ್ಸ್ 12,000. ಸೊ ಟೋಟಲ್ ಇಲ್ಲಿ ಎಷ್ಟು ರೀ, 1,45,000. ಸೊ ನೋಡಿರಿ, ನೆಕ್ಸ್ಟ್ ಆನ್ 1/4/2025 ಸಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಕಂಡೀಷನ್ಸ್. ಸೊ ಅವ್ರು ಏನು ಮಾಡ್ಯಾರ ರೀ, ಇವಾಗ ನಾವು ಏನು ಮಾಡಬೇಕಾಗೈತಿ, ಅವ್ರ ಬ್ಯಾಲೆನ್ಸ್ ಶೀಟನ್ನು 31/3/2025 ಈ ಥರ ಕೊಟ್ಟಾರಿ. ಸೊ ಅವ್ರು ಏನು ಮಾಡ್ಯಾರ ರೀ, 1/4/2025 ಅಂದರೆ ನೋಡಿರಿ, ಮಾರ್ಚ್ ಒಳಗೆ ನಾವು ರೆಡಿ ಮಾಡಬೇಕಾಗೈತಿ. ಸೊ ಏಪ್ರಿಲ್ ಒಳಗೆ ಏನು ಮಾಡ್ತಾರೆ ರೀ, ಸಿ ಅನ್ನೋ ಪಾರ್ಟ್ನರನ್ನು ಏನು ಮಾಡ್ತಾರೆ, ಎ ಬಿ ಅನ್ನೋ ಪಾರ್ಟ್ನರ್ಗಳು ಅಡ್ಮಿಟ್ ಮಾಡ್ಕೋತಾರೆ. ಸೊ ಯಾವ ಮೇರೆಗೆ ಅಡ್ಮಿಟ್ ಮಾಡ್ಕೋತಾರೆ ಅಂದ್ರೆ ಇಷ್ಟು ಕಂಡೀಷನ್. ಸೊ ಇಷ್ಟು ಕಂಡೀಷನ್ ಮೇರೆಗೆ ಅವನನ್ನು ಏನು ಮಾಡ್ತಾರೋ, ಆ ಕಂಪ್ನಿ ಒಳಗೆ ಏನು ಮಾಡ್ತಾರೆ, ಅಡ್ಮಿಟ್ ಮಾಡ್ಕೋತಾರೆ. ಸೊ ಫಸ್ಟ್ ಒಂದು ಕಂಡೀಷನ್ ನೋಡಿರಿ, ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ 25,000 ಆ್ಯಸ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ 15,000 ಆ್ಯಸ್ ಗುಡ್ವಿಲ್ ಫಾರ್ ಹೀಸ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಸ್ ಪರ್ AS 26. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಒಂದು ಕಂಡೀಷನ್, ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಎಟ್ 20% ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಎಟ್ 12,000. ನೋಡಿರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಸೊ PDD. ಸೊ PDD ಅಂದರೆ ನೋಡಿರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಸೊ ಇದು ಯಾವ ಕಡೆ ಸೈಡ್ ಬರ್ತೈತೆ ರೀ, ಡೆಬಿಟ್ ಸೈಡ್. ಸೊ ನೋಡಿರಿ, ಎಕ್ಸ್ಪೆನ್ಸಸ್ ಆಗ್ತದೆ. ಸೊ ಯಾವ ಸೈಡ್ ಬರ್ತೈತೆ ರೀ, ಡೆಬಿಟ್ ಸೈಡ್. ಆಮೇಲೆ ಅಪ್ರಿಸಿಯೇಟ್ ಅಸೆಟ್ ಸೈಡ್ ಹೋಗ್ತೈತೆ ರೀ, ಡಿಪ್ರಿಸಿಯೇಟ್ ಇದ್ರೆ ಡಿಪ್ ಆರ್ ಡೆಬಿಟ್ ಸೈಡ್. ನೋಡಿರಿ, ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಬ್ಟರ್ಸ್. ಸೊ ನೋಡಿರಿ, ಇದು ಏನಾಗ್ತೈತಿ, ಡೆಬ್ಟರ್ಸ್ದು. ಸೊ ಡೆಬ್ಟರ್ಸ್ ಅಂತ ಬಂದೈತಿ. ಸೊ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಸೊ ಇದೇನಾಗ್ತೈತೆ ರೀ, ಡೆಬಿಟ್ ಸೈಡ್ ಹೋಗ್ತೈತಿ. ನೆಕ್ಸ್ಟ್ ನೋಡಿರಿ, ಫೋರ್ತ್ ಒಂದು ಕಂಡೀಷನ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟೈತೆ ರೀ, 2,000 ಐತಿ. ಸೊ ನಮ್ಗೆ ಏನೇನು ರೆಡಿ ಮಾಡಂದ್ರೆ ರೀ, ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಸೊ ನಾವೇನು ಮಾಡಬೇಕಾಗೈತಿ, ಈ ಕಂಪನಿಯ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಅಗೇನ್ ಬ್ಯಾಲೆನ್ಸ್ ಶೀಟನ್ನು ಏನು ಮಾಡಬೇಕಾಗೈತಿ, ರೆಡಿ ಮಾಡಬೇಕೈತಿ. ಸೊ ನೋಡಿರಿ, ಫಸ್ಟ್ ನಾವೇನು ಮಾಡ್ಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡ್ಕೊತ ಹೋಗೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡಿರಿ, ಇಲ್ಲೇನೈತೆ ನಮ್ಗೆ, ಯೂತ್ನ ಸೈಡಿಗೆ ಇಡ್ರಿ. ಯೂತ್ನ ಇಲ್ಲಿ ತೊಗೊಳ್ಳೋದು ನಮಗೆ ಇವಾಗ ಬೇಕಾಗಿಲ್ಲ. ಸೊ ಯೂತ್ನ ಏನು ಮಾಡ್ರಿ, ಆಮೇಲೆ ಇದು ಮಾಡೋಣ. ಸೊ ಫಸ್ಟ್ ನೋಡಿರಿ, C should bring in cash 25,000 at his capital and 15,000 goodwill for
ಈಸ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಸೊ ನೋಡಿರಿ ಗುಡ್ ವಿಲ್ ಆ್ಯಂಡ್ ಕ್ಯಾಪಿಟಲ್ ಯಾವಾಗಲೂ ಎಲ್ಲಿ ಬರ್ತೈತೆ ಅಂದ್ರೆ ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಗುಡ್ ವಿಲ್ ಆ್ಯಂಡ್ ಕ್ಯಾಪಿಟಲ್. ಸೊ ಈ ಫಸ್ಟ್ ಒಂದು ಕಂಡೀಷನ್ ಎಲ್ಲಿ ಅಪ್ಲೈ ಆಗ್ತೈತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡಬೇಕಾದ್ರೆ ಬೇಕಾಗ್ತೈತಿ. ನೆಕ್ಸ್ಟ್ ನೋಡಿರಿ ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಆ್ಯಟ್ 20%. ಸೊ ನೋಡಿರಿ ಅಪ್ರಿಸಿಯೇಟ್ ಅಂದರೆ ಹೇಳಿದ್ವಿ, ಅಪ್ರಿಸಿಯೇಟ್ ಅಂದರೆ ಎಲ್ಲಿ ಹೋಗ್ತೈತೆ ರೀ ಕ್ರೆಡಿಟ್ ಸೈಡ್. ಸೊ ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಆ್ಯಟ್ 20%. ಸೊ ಬಿಲ್ಡಿಂಗ್ಸ್ ಎಷ್ಟೈತೆ ರೀ 60,000 ಐತಿ. ಸೊ 60,000 ಅಂದ್ರೆ ಇಲ್ಲಿ ನೋಡಿರಿ ಕ್ರೆಡಿಟ್ ಸೈಡ್ ರೀ. ಸೊ ಬೈ ಬಿಲ್ಡಿಂಗ್ಸ್. ಸೊ ಫಾಸ್ಟ್ ಮಾಡತ್ತಿದ್ರೆ ನಿಮಗೆ ಫಾಸ್ಟ್ ಅನ್ಸತ್ತಿದ್ರೆ ಆಮೇಲೆ ವಿಡಿಯೋ ಪಾಸ್ ಮಾಡಿ ನೋಡಿರಿ. ಸೊ ಬೈ ಬಿಲ್ಡಿಂಗ್ಸ್ ಎಷ್ಟೈತೆ ರೀ 60,000 ಇತ್ತು. ಸೊ 60,000 ಇಂಟು 20% ಅಂದರೆ 20/11 20/100. ಸೊ ಇಲ್ಲಿ ನೋಡಿರಿ ಸೊ 6 2 ಎಷ್ಟಾಗ್ತೈತೆ ರೀ 12. ಸೊ 12,000 ಎಷ್ಟೈತೆ ರೀ ಬಿಲ್ಡಿಂಗ್ಸ್ 12,000. ಸೊ ಯಾವ ಸೈಡ್ ಬಂತು ರೀ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ನೋಡಿರಿ ಅಲ್ಲೇ ಇನ್ನೊಂದು ಪಾಯಿಂಟ್ ಐತ್ರಿ ಸ್ಟಾಕ್ ಈಸ್ ರೀವ್ಯಾಲ್ಯೂಡ್ ಅಟ್ 12,000. ಸೊ ಸ್ಟಾಕ್ ಈಸ್ ರೀವ್ಯಾಲ್ಯೂಡ್ ಅಟ್ 12,000. ಸೊ ರೀವ್ಯಾಲ್ಯೂಡ್ ಅಂದರೆ ಎಲ್ಲಿ ಬರ್ತೈತೆ ರೀ ಡೆಬಿಟ್ ಸೈಡ್ ಬರ್ತೈತೆ. ಸೊ ಡೆಬಿಟ್ ಸೈಡ್ ಸ್ಟಾಕ್ ಎಷ್ಟೈತೆ ರೀ 15,000 ಐತಿ ನೋಡಿರಿ. ಇಲ್ಲಿ ನೋಡಿರಿ ಸ್ಟಾಕ್ 15,000. ಸೊ ನೋಡಿರಿ ಟು ಸ್ಟಾಕ್. ಸೊ ನೋಡಿರಿ 15,000 ಮೈನಸ್ 12,000. ಸೊ ಎಷ್ಟು ಬರ್ತೈತೆ ರೀ 3,000. ಸೊ 3,000. ಇನ್ನು ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಒನ್ ಏನೈತ್ರಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ PDD ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಬ್ಟರ್ಸ್. ಸೊ ಡೆಬ್ಟರ್ಸ್ ಐತ್ರಿ. ಸೊ ಇಲ್ಲಿ ನೋಡಿರಿ ಡೆಬ್ಟರ್ಸ್ ಎಷ್ಟು ಐತೆ ನೋಡಿರಿ 20,000. ಸೊ 20,000. ಸೊ PDD ಇದು ಯಾವ ಸೈಡ್ ಬರ್ತೈತೆ ರೀ ಪ್ರಾವಿಷನ್ ಅಂದರೆ ಎಕ್ಸ್ಪೆನ್ಸ್ ಆಗ್ತೈತೆ ರೀ ಡೆಬ್ಟರ್ಸ್ ಅಂತಲೂ ಕೊಟ್ಟಾರ ರೀ. ಸೊ ಡೆಬ್ಟರ್ಸ್ ಅಂತಲೂ ಮೆನ್ಷನ್ ಮಾಡೈತಿ. ಸೊ ಇದೇನಾಗ್ತೈತೆ ರೀ ಡೆಬಿಟ್ ಸೈಡ್ ಹೋಗ್ತೈತಿ. ಸೊ ನೋಡಿರಿ ಡೆಬಿಟ್ ಸೈಡು ಟು ಪ್ರಾವಿಷನ್ ಡೌಟ್ಫುಲ್ ಡೆಬ್ಟ್ಸ್. ಸೊ ನೋಡಿರಿ ಎಷ್ಟು ಬರ್ತೈತೆ ರೀ ಎಷ್ಟು ಪರ್ಸೆಂಟ್ ಐತಿ ರೀ 5% ಐತಿ. ಸೊ 5%. ಸೊ 20,000 ಇಂಟು 5/100. ಸೊ ನೋಡಿರಿ 5 ಇಂಟು 2 ಎಷ್ಟಾಗ್ತೈತೆ ರೀ ಎಷ್ಟು ನೋಡಿರಿ 200 ಇಂಟು 5 ಎಷ್ಟಾಗ್ತೈತೆ ರೀ. ಸೊ ನೋಡಿರಿ 1,000. ಸೊ ನೆಕ್ಸ್ಟ್ ನೋಡಿರಿ ಏನೈತೆ ರೀ ಇಲ್ಲಿ ಫಿನಿಶ್ ಐತ್ರಿ. ಇಲ್ಲಿ ಫೋರ್ತ್ ಒಂದು ಕಂಡೀಷನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ಐತ್ರಿ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000. ಸೊ ಇದೇನಾಗ್ತೈತಿ ನಮ್ಗೆ ಅಸೆಟ್ ಬರೋಣ ನಾವು ಅಸೆಟನ್ನು ಯಾವ ಸೈಡ್ ಬರ್ಕೋತೀವಿ ರೀ ಡೆಬಿಟ್ ಸೈಡ್ ಬರ್ಕೋತೀವಿ. ಸೊ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಸೊ ಎಷ್ಟೈತ್ರಿ 2,000. ನೆಕ್ಸ್ಟ್ ನೋಡಿರಿ ಇವಾಗ ನಾವೇನು ಮಾಡೋಣ್ರಿ ಕ್ರೆಡಿಟ್ ಸೈಡು ಡೆಬಿಟ್ ಸೈಡನ್ನು ಏನು ಮಾಡೋಣ ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಡೆಬಿಟ್ ಸೈಡ್ ಎಷ್ಟೈತ್ರಿ ಕ್ರೆಡಿಟ್ ಸೈಡ್ ಎಷ್ಟೈತ್ರಿ 12,000 ಐತ್ರಿ. ಸೊ ಡೆಬಿಟ್ ಸೈಡ್ ನೋಡಿರಿ 3 5 6. ಸೊ 6,000 ಐತ್ರಿ. ಇಲ್ಲಿ 12,000 ಐತ್ರಿ. ಸೊ 12,000 ಮೈನಸ್ 6,000. ಸೊ ಎಷ್ಟಾಗ್ತೈತೆ ರೀ 6,000 ಬಂತು ರೀ. ಸೊ ಈ 6,000ಅನ್ನು ನಾವೇನು ಮಾಡ್ಬೇಕು ರೀ ಇಲ್ಲಿ ನೋಡಿರಿ A ಆ್ಯಂಡ್ B ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ 2:1 ಐತ್ರಿ. ಸೊ ನಾವೇನು ಮಾಡಬೇಕು ಈ ಬಂದಿರುವಂತಹ ಪ್ರಾಫಿಟನ್ನು ಏನು ಮಾಡ್ಬೇಕು ರೀ ಇದೇನಾಗೈತೆ ನಮ್ಗೆ ಪ್ರಾಫಿಟ್ ಎಷ್ಟೊಳಗೆ ಬಂದೈತೆ ರೀ ಪ್ಲಸ್ ಒಳಗೆ ಬಂದೈತಿ. ಸೊ ಪ್ಲಸ್ ಒಳಗೆ ಬಂದಿರೋದ್ರಿಂದ ಇದೇನಾಗ್ತೈತೆ ರೀ ಪ್ರಾಫಿಟ್ ಆಗ್ತೈತಿ. ಸೊ ಇವಾಗ ಏನು ಮಾಡ್ಬೇಕು ರೀ ಇಬ್ಬರು ಪಾರ್ಟ್ನರ್ಸಿಗೆ 2:1 ಒಳಗೆ ಏನು ಮಾಡ್ಬೇಕು ನಾವು ಶೇರ್ ಮಾಡಬೇಕೈತಿ. ಸೊ 2 ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ನೋಡಿರಿ A. ಸೊ 2:1 ಅಂದರೆ ಎಷ್ಟಾಗ್ತೈತೆ ರೀ 2/3 ಇಂಟು 6,000.
ಸೊ ನೋಡಿರಿ 2/3 ಇಂಟು 6000 ಅಂದರೆ 3 1 ಹೋಗ್ತೈತೆ ರೀ, 3 2 ಸೊ ಎಷ್ಟು ಬಂತು ರೀ, 2 2 4000. ನೆಕ್ಸ್ಟ್ ನೋಡಿರಿ ಬೀಸ್ ಕ್ಯಾಪಿಟಲ್ ಐತಿ. ಸೊ ಬೀಸ್ ಸೊ ಎಷ್ಟು 1/3 ಇಂಟು 6000. ಸೊ 3 1 3 2 ಹೋಗ್ತೈತೆ ರೀ, ಸೊ 2000. ಸೊ ನೋಡಿರಿ ಇವಾಗ ಇದು ಏನಾಗ್ತೈತೆ ರೀ, ಇದು 6000 ಮೈನಸ್ 6000 ಅಂದರೆ ಇದು 12000 ರೀ. ಸೊ ಇದು ಏನೈತೆ ರೀ 12000. ಸೊ ಇದೇನೈತೆ ರೀ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇನ್ನೇನು ಮಾಡೋಣ ರೀ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ನೋಡ್ಕೊಳ್ಳ್ರಿ. ಸೊ ನೋಡಿರಿ, ಸೊ ನೋಡಿರಿ ಪರ್ಟಿಕ್ಯುಲರು ಕ್ಯಾಪಿಟಲ್ ಇದು ಪಾರ್ಟ್ನರ್ ಎ ಬಿ ಸಿ, ಪರ್ಟಿಕ್ಯುಲರ್ಸ್ ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ, ಪಾರ್ಟ್ನರ್ ಸಿ. ಸೊ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್ ನಾವೇನು ಮಾಡಬೇಕಾಗೈತಿ, ವ್ಯಾಲ್ಯೂಯೇಷನ್ಸನ್ನು ಮಾಡಬೇಕಾಗೈತಿ. ಸೊ ನೋಡಿರಿ ಈಗ ವ್ಯಾಲ್ಯೂಯೇಷನ್ಸನ್ನು ಮಾಡಬೇಕಂದ್ರೆ ಸೊ ನೋಡಿರಿ ಫಸ್ಟು ಕ್ರೆಡಿಟ್ ಸೈಡು. ಸೊ ಇಲ್ಲೇನು ಮಾಡಿದ್ವಿ ನಮಗೇನು ಮಾಡಿದ್ರು, ಈ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ರು. ಸೊ ಈ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ನಾವೇನು ಮಾಡಿ ಇವನ್ನೆಲ್ಲ ಫಾರ್ಮ್ ಮಾಡ್ಕೊತ ಹೋಗೋಣ. ಸೊ ನೋಡಿರಿ ಲಯಬಿಲಿಟೀಸ್ ಅಂತ ಕ್ಯಾಪಿಟಲ್ಸ್ ಯಾರ್ಯಾರು ಕೊಟ್ಟಾರಿ, ಲಯಬಿಲಿಟೀಸ್ ಕ್ಯಾಪಿಟಲ್ಸ್ ಎ 60,000, ಬಿ 40,000. ಸೊ ಇದು ಲಯಬಿಲಿಟೀಸ್ ಯಾವ ಸೈಡ್ ಹೋಗ್ತೈತೆ ರೀ, ಕ್ರೆಡಿಟ್ ಸೈಡ್ ಹೋಗ್ತೈತಿ. ಸೊ ಇದು ನಾವು ಏನಂತ ಫಾರ್ಮ್ ಮಾಡ್ಬೇಕಂದ್ರೆ ಬೈ ಬ್ಯಾಲೆನ್ಸ್ ಬಿ ಡಿ, ಬೈ ಬ್ಯಾಲೆನ್ಸ್ ಬಿ ಡಿ. ಸೊ ನೋಡಿರಿ ಏದು ಎಷ್ಟು ಐತ್ರಿ 60,000, ಬಿ 40,000. ಸೊ ಎ 60,000, ಬಿ 40,000. ಸೊ ಸಿದಿಲ್ಲ, ಸೊ ಸಿದು ಏನಾಗಿಲ್ಲ ರೀ ಇದ್ರೊಳಗೆ ಕೊಟ್ಟಿಲ್ಲ. ಸೊ ಸಿದಿಲ್ಲ, ನಾವೇನು ಮಾಡಿದ್ವಿ ಎದು ಮತ್ತು ಬಿದು ಏನು ಮಾಡಿದ್ವಿ ಪಾರ್ಟ್ನರ್ ಅಕೌಂಟಿಗೆ ಅಮೌಂಟ್ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ನೋಡಿರಿ ಇನ್ನು ಇದ್ರೊಳಗೆ ಏನು ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್. ಸೊ ನೋಡಿರಿ ಇಲ್ಲಿ ಏನಾಗಿತ್ತು ರೀ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಸೊ ಇಲ್ಲಿ ನೋಡಿರಿ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್, ಎದು ಮತ್ತು ಬಿದು ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಾಗಿತ್ತು ರೀ ಟ್ರಾನ್ಸ್ಫರ್ಡ್ 4,000 ಅಗೇನ್ 2,000. ಸೊ ಇನ್ನು ನಾವು ಏನು ಮಾಡ್ಬೇಕು ರೀ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಎದು 4,000, ಬಿದು 2,000. ಸೊ ನೋಡಿರಿ ಸಿದು ನೆಕ್ಸ್ಟ್ ಡ್ಯಾಶ್. ಸೊ ನೋಡಿರಿ ಮತ್ತು ಇಲ್ಲಿ ಏನು ಬರ್ತೈತೆ ರೀ ನೆಕ್ಸ್ಟ್ ನೋಡಿರಿ ಇಲ್ಲಿ ಏನೇನದಾವ ಇನ್ನು ರಿಸರ್ವ್ ಫಂಡ್ ಐತ್ರಿ. ಸೊ ರಿಸರ್ವ್ ಫಂಡ್, ಸೊ ರಿಸರ್ವ್ ಫಂಡ್ ಎಷ್ಟೈತೆ ರೀ ನೋಡಿರಿ ರಿಸರ್ವ್ ಫಂಡ್ 18,000 ಐತಿ. ಸೊ ರಿಸರ್ವ್ ಫಂಡ್ 80,000 ಇದ್ರೆ ನಾವು ಇದನ್ನೇನು ಮಾಡ್ಬೇಕು ರೀ, ಅವ್ರು ಎಷ್ಟೈತೆ ರೀ 2:1 ಒಳಗೈತಿ. ಸೊ 2:1. ಸೊ ನೋಡಿರಿ ಬೈ ರಿಸರ್ವ್ ಫಂಡ್. ಸೊ ಬೈ ರಿಸರ್ವ್ ಫಂಡ್. ಸೊ ಬೈ ರಿಸರ್ವ್ ಫಂಡ್ ಯಾವಾಗಲೂ ಏನಾಗ್ತೈತೆ ರೀ ಅಸೆಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಹೋಗ್ತೈತೆ ರೀ. ಸೊ ಬೈ ರಿಸರ್ವ್ ಫಂಡ್ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟೈತೆ ರೀ 18,000 ಐತಿ. ಸೊ 18,000 ಅವ್ರದ್ದು ಎಷ್ಟೈತೆ ರೀ ಪ್ರಾಫಿಟನ್ನು 2:1 ಐತಿ. ಸೊ ಇಲ್ಲಿ ಏನಾಗ್ತೈತೆ ರೀ ಬೈ ರಿಸರ್ವ್ ಫಂಡ್ ಏದು ಎಷ್ಟಾಗ್ತೈತೆ ನೋಡಿರಿ, ಏದು 80,000 ಇಂಟು 2/3 ಆಗ್ತೈತೆ ರೀ. ಸೊ 3 1 3 6 ಕ್ಯಾನ್ಸಲ್ ರೀ, 6 2 ಎಷ್ಟಾಗ್ತೈತೆ ರೀ 12,000. ನೆಕ್ಸ್ಟ್ ನೋಡಿರಿ ಬಿ 80,000 ಇಂಟು 1/3. ಸೊ 3 1 3 6 ಸೊ ಎಷ್ಟೈತೆ ರೀ ಇದು ಬಿದು ರೀ 6,000. ಸೊ ನೋಡಿರಿ ಎದು 12,000, ಬಿದು 6,000. ಇದೇನಾಯ್ತು ರೀ ಎ ಮತ್ತು ಬಿದು ಆಯ್ತು ರೀ. ನೆಕ್ಸ್ಟ್ ನೋಡಿರಿ ಇನ್ನು ಸೀಸ್ ಕ್ಯಾಪಿಟಲ್. ಸೊ ನೋಡಿರಿ ಇದು ಈಗ ನೋಡಿರಿ ಇನ್ನು ನೋಡಿರಿ ನೆಕ್ಸ್ಟ್ ಯಾರ್ದೈತೆ ರೀ, ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ 25,000 ಆ್ಯಸ್ ಹೀಸ್ ಕ್ಯಾಪಿಟಲ್ ಆ್ಯಂಡ್ RS 50,000 ಆ್ಯಸ್ ಗುಡ್ವಿಲ್ ಫಾರ್ ಹೀಸ್ 1/15 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಅಂತ ಐತ್ರಿ. ಸೊ ಫ್ಯೂಚರ್ ಪ್ರಾಫಿಟ್ಸ್ ಅಂತ ಇಲ್ಲೈತಿ. ಸೊ ಇವಾಗ ಏನು ಮಾಡ್ಬೇಕ್ರಿ ಇದನ್ನ
ನಾವೇನು ಮಾಡಬೇಕು, ಕ್ಯಾಶ್ ಅಂತ ಐತ್ರಿ. ಸೊ ಕ್ಯಾಶ್ ಆಮೇಲೆ ಗುಡ್ ವಿಲ್ಲು ಏನಾಗಿಲ್ಲ ರೀ, ಇನ್ನು ಫ್ಯೂಚರ್ ಪ್ರಾಫಿಟ್ ಒಳಗೆ ಗುಡ್ ವಿಲ್ಲನ್ನು ಎಷ್ಟು ಇದು ಮಾಡ್ಯಾರ್ರಿ 15,000. ಸೊ ಆ್ಯಸ್ AS 26 ಅಂತ ಕೊಟ್ಟಾರಿ. ಸೊ ಇಲ್ಲಿ ಏನು ಮಾಡಬೇಕು, ಬೈ ನೋಡ್ರಿ ಬೈ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೆದು ನಡೀತೈತ್ರಿ. ಸೊ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ನೋಡ್ರಿ ಎಷ್ಟೆಷ್ಟು ಐತ್ರಿ, 25,000 ಪ್ಲಸ್ 15,000. ಸೊ ಇದು ಯಾರ್ದು ರೀ ಅಕೌಂಟ, ಸಿದು. ಸೊ ಸಿದು ಎಷ್ಟಾಗ್ತೈತೆ ರೀ 40,000. ಸೊ ಸಿದು ಎಷ್ಟಾಗ್ತೈತೆ ರೀ 40,000. ನೆಕ್ಸ್ಟ್ ನೋಡ್ರಿ, ಇನ್ನು ನೆಕ್ಸ್ಟ್ ಒನ್ ಏನೈತೆ ನೋಡ್ರಿ, ಬ್ರಿಂಗ್ ಹೀಸ್ ಕ್ಯಾಪಿಟಲ್. ಸೊ ನೋಡ್ರಿ ಹೀಸ್ ಕ್ಯಾಪಿಟಲ್ 15,000 ಆ್ಯಸ್ ಗುಡ್ ವಿಲ್ ಫಾರ್ ಹೀಸ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಸೊ 1/5 ಫ್ಯೂಚರ್ ಪ್ರಾಫಿಟ್ಸ್ ಒಳಗೆ ಐತ್ರಿ. ಸೊ ಕ್ಯಾಪಿಟಲ್ ಅಕೌಂಟ್. ಸೊ ನಾವೇನು ಮಾಡೋಣ್ರಿ, ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಸೊ ನಾವೇನು ಮಾಡ್ಬೇಕ್ರಿ, ಇಲ್ಲಿ 15,000 ಅವ್ರ ಗುಡ್ ವಿಲ್ ಇತ್ತು ರೀ. ಸೊ ಇದನ್ನ 15,000 ಇದನ್ನ ಏನು ಮಾಡ್ಯಾರಿ ಇನ್ 2:1. ಸೊ ಏನು ಮಾಡ್ಯಾರಿ, ಎ ಆ್ಯಂಡ್ ಬಿಗೆ ಏನು ಮಾಡ್ಯಾರಿ 2:1 ಒಳಗೆ ಹಂಚಿಕೆಯನ್ನು ಮಾಡ್ಯಾರ. ಸೊ ನೋಡಿರಿ 15,000 2:1 ಮಾಡಿದರೆ ಎಷ್ಟು ಬರ್ತೈತೆ ರೀ, ಎ ಅಕೌಂಟಿಗೆ ರೀ 10,000. ನೋಡಿರಿ ಎ ಅಕೌಂಟಿಗೆ, ಎ ಪಾರ್ಟ್ನರ್ ಅಕೌಂಟಿಗೆ 10,000, ಬಿ ಪಾರ್ಟ್ನರ್ ಅಕೌಂಟಿಗೆ 5,000. ಸೊ ಇಷ್ಟ ಆಯ್ತು ರೀ. ನೆಕ್ಸ್ಟ್ ಸೊ ನೋಡಿರಿ ಇಲ್ಲಿ ಸಿ ಅಕೌಂಟಿಗೆ ಡ್ಯಾಶ್. ಸೊ ನೆಕ್ಸ್ಟ್ ನೋಡಿರಿ ಇನ್ನೇನು ಮಾಡ್ಬೇಕಂದ್ರೆ ಇನ್ನು ಕ್ರೆಡಿಟ್ ಸೈಡ್, ಸೊ ಸಾರಿ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಟು ಏಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈಗ ನಾವು ಏಸ್ ಕ್ಯಾಪಿಟಲ್ ಅಕೌಂಟ್ ಯಾಕೆ ತೊಗೊಂಡ್ವಿ ಅಂದ್ರೆ ಈಗ ನೋಡಿರಿ ಇಲ್ಲಿ ಏನು ಮಾಡ್ಯಾರ್ರಿ, ಸೊ 1/5. ಸೊ 1/5 ಅಂದ್ರೆ ಸೊ ನೋಡಿರಿ ಏನು ಮಾಡ್ಯಾರ, ಫ್ಯೂಚರ್ ಪ್ರಾಫಿಟ್ ಒಳಗೆ 5/1 ಭಾಗ. ಸೊ ತಮಗೆ ಬಂದಿರುವಂತಹ ಈ 15,000ದಲ್ಲಿ ಏನು ಮಾಡ್ಯಾರ್ರಿ 5/1 ಭಾಗವನ್ನು ಸಿ ಅಂದರೆ ಏನು ಮಾಡ್ಯಾರ್ರಿ ಸಿಗೆ ಕೊಡ್ತೀನಿ ಅಂತ ಹೇಳ್ಯಾರ. ಸೊ ಸಿಗೆ ಕೊಡ್ತೀನಿ ಅಂದ್ರೆ 15,000 ಅಂದ್ರೆ 2:1 ಅನುಪಾತದೊಳಗೆ ಇಬ್ಬರು ಎಷ್ಟೆಷ್ಟು ಬರೆಸ್ಕೋಬೇಕ್ರಿ. ಸೊ ಇಲ್ಲಿ ಏನು ಮಾಡಬೇಕು 15,000 ಇಂಟು 2/3. ಸೊ 3 1 ಹೋಗ್ತೈತೆ ರೀ, 3 5. ಸೊ ಇಲ್ಲಿ ಏನಾಗ್ತೈತೆ ರೀ 10,000 ಎ ಕೊಡ್ಬೇಕ್ರಿ. ನೆಕ್ಸ್ಟ್ ನೋಡಿರಿ 2 ಬೀಸ್ ಕ್ಯಾಪಿಟಲ್. ಸೊ ಬೀಸ್ ಕ್ಯಾಪಿಟಲ್ ಅಕೌಂಟ್ 15,000 ಇಂಟು 1/3. ಸೊ 3 1 3 5,000 ಹೋಗ್ತೈತೆ ರೀ. ಸೊ 5,000. ಸೊ ನೋಡಿರಿ ಇಷ್ಟಾಯಿತು. ಇನ್ನು ನೆಕ್ಸ್ಟ್ ನೋಡಿರಿ ಈಗ ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಏನು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಬಿಡ್ರಿ. ಸೊ ನೋಡಿರಿ 6 4 10 12. ಸೊ ಎಷ್ಟಾಗ್ತೈತೆ ರೀ 22. ಸೊ 22 ಪ್ಲಸ್ 10 ಎಷ್ಟಾಗ್ತೈತೆ ನೋಡಿರಿ, ಸಾರಿ 60,000 ಐತಿ. ಸೊ 64,000 ಪ್ಲಸ್ 4,000 ಪ್ಲಸ್ 12,000 ಪ್ಲಸ್ 10,000. ಸೊ ಎಷ್ಟಾಯ್ತು ರೀ 86,000. ಸೊ 86,000. ಸೊ 86,000. ನೆಕ್ಸ್ಟ್ ನೋಡಿರಿ 42 ಪ್ಲಸ್ 6 ಅಂದ್ರೆ 48 ಆಗ್ತೈತೆ ರೀ. ಸೊ 48,000 5,000 ಸೇರಿಸಿದ್ರೆ 53,000. ಸೊ ನೆಕ್ಸ್ಟ್ ನೋಡಿರಿ ಇದು 40,000. ಸೊ ಈಗ ನೋಡಿರಿ ಇದನ್ನೇ ಏನು ಮಾಡ್ಬೇಕ್ರಿ, ಡೆಬಿಟ್ ಸೈಡನ್ನು ಟು ಬ್ಯಾಲೆನ್ಸ್ ಬಿ ಡಿ. ಸೊ ನೋಡಿರಿ ಇಲ್ಲಿ ಏನು ಮಾಡ್ಬೇಕ್ರಿ 86,000. ಸೊ ಇಲ್ಲಿ 53,000. ಸೊ ಇಲ್ಲಿ ಇವ್ರದ್ದು ಎಷ್ಟು ಐತ್ರಿ ಕ್ಯಾಪಿಟಲ್ 25,000. ಸೊ 25,000. ಸೊ ಇಲ್ಲಿ ಏನು ಮಾಡ್ಯಾರಿ ಇಲ್ಲಿ 25,000 ಅಂತ ಕೊಟ್ಟಾರಿ, ಬಿಂಗ್ ಇನ್ ಕ್ಯಾಶ್ 25,000. ಸೊ 25,000. ಸೊ ಲಾಸ್ಟ್ ನೋಡಿರಿ
86,000, 53,000, 25,000. ಸೊ ಏನಾಯ್ತು ರೀ, ಈ ಥರ ಕ್ಯಾಪಿಟಲ್ ಅಕೌಂಟನ್ನು ಏನು ಮಾಡ್ಬೇಕ್ರಿ, ರೆಡಿ ಮಾಡ್ಬೇಕ್ರಿ. ಇನ್ನು ನೆಕ್ಸ್ಟ್ ಉಳಿದಿದ್ರಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟನ್ನು ಯಾವ ಥರ ಫಾರ್ಮ್ ಮಾಡೋದು ಅಂತ ಹೇಳಿ ನಾವೇನು ಮಾಡೋಣ ನೋಡ್ಕೊತ ಹೋಗೋಣ ರೀ. ಸೊ ಬ್ಯಾಲೆನ್ಸ್ ಶೀಟನ್ನು ನಮ್ಗೆ ಎಲ್ಲಿ ರೆಡಿ ಮಾಡಂತಾರೆ ನೋಡಿರಿ, 1/4/2025. ಸೊ ನಾವೇನು ಮಾಡ್ಬೇಕ್ರಿ, ಇದನ್ನ ಬ್ಯಾಲೆನ್ಸ್ ಶೀಟ್ ಆಫ್ ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಆಫ್ A, B and C as on 1/4/2025. ಸೊ ನೋಡ್ರಿ, ಈ ಕಡೆ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ನೋಡ್ರಿ, ಲಯಬಿಲಿಟೀಸ್ ಸೈಡ್ ಏನು ಬರ್ತೈತೆ ರೀ, ಆಮೇಲೆ ಅಸೆಟ್ ಸೈಡ್ ಏನೇನು ಬರ್ತೈತಿ ಅಂತ ಹೇಳಿ ಏನು ಮಾಡು ನಾವು ನೋಡ್ಕೊತ ಹೋಗೋಣ ರೀ. ಸೊ ನೋಡ್ರಿ, ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತೆ ರೀ, 8,000 ಐತೆ ರೀ. ನೆಕ್ಸ್ಟ್ ನೋಡ್ರಿ, ಅಗೇನ್ 40,000 ಏನೈತೆ ರೀ. ಸೊ ಕ್ಯಾಶ್ ಇನ್ ಹ್ಯಾಂಡ್ 8,000. ನೆಕ್ಸ್ಟ್ ನೋಡ್ರಿ, ಸಿ ಶುಡ್ ಬ್ರಿಂಗ್ 25,000, ಅಗೇನ್ 15,000. ಸೊ ನೋಡ್ರಿ, ಸೊ ಕ್ಯಾಶ್ ಇನ್ ಹ್ಯಾಂಡ್ ಸೊ ಕ್ಯಾಶ್ ಇನ್ ಹ್ಯಾಂಡ್ 8,000 ಪ್ಲಸ್ 25,000 ಪ್ಲಸ್ 15,000. ಸೊ ನೋಡ್ರಿ, ಇಲ್ಲಿ ಯಾಕೆ 8,000? ಸೊ ಕ್ಯಾಶ್ ಇನ್ ಹ್ಯಾಂಡ್ 8,000 ಐತ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗೈತಿ, ಸಿ ಶುಡ್ ಬ್ರಿಂಗ್ ಕ್ಯಾಶ್. ಸೊ ಈ 25,000 ಅಗೇನ್ 15,000 ಇದೆಲ್ಲ ಏನೈತ್ರಿ, ಕ್ಯಾಶ್ ರೂಪದೊಳಗೈತಿ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ರೀ, 8,000, 25,000, 15,000, 15,000 ಪ್ಲಸ್ 25,000, 40,000 ಪ್ಲಸ್ 48,000. ಸೊ ನೋಡ್ರಿ, 48,000. ನೆಕ್ಸ್ಟ್ ನೋಡ್ರಿ, ಸ್ಟಾಕ್ ನೋಡ್ರಿ 15,000, ಅಗೇನ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಎಟ್ 12,000. ಸೊ ಇದು ನೋಡ್ರಿ ಏನು ಮಾಡು, ಸೊ ಸ್ಟಾಕ್ ಎಷ್ಟೈತ್ರಿ, 15,000 ಐತ್ರಿ. ಅಗೇನ್ ಲೆಸ್ ಮಾಡ್ಬೇಕ್ರಿ. ಸೊ ಲೆಸ್ ಏನು ಮಾಡ್ಬೇಕ್ರಿ, ಡಿಪ್ರಿಸಿಯೇಷನ್ ಅಂದ್ರೆ ಸ್ಟಾಕ್ ರಿವ್ಯಾಲ್ಯೂಡ್ ಆದಾಗ ಎಷ್ಟಾಗಿತ್ತು ರೀ, 3,000 ಉಳಿದಿತ್ತು. ಸೊ ಅದನ್ನ ಏನು ಮಾಡ್ಬೇಕ್ರಿ, ಡಿಪ್ರಿಸಿಯೇಷನ್ 3,000. ಸೊ ಡಿಪ್ರಿಯೇಷನ್ 3,000 ಅಂದರೆ ಎಷ್ಟು ಬರ್ತೈತ್ರಿ, 12,000. ಸೊ ಈ 12,000 ಇದನ್ನ ಏನಂತ ಬರಿಬೇಕ್ರಿ, ಆರ್ ರಿಟರ್ನ್ ಆಫ್. ಸೊ ಆರ್ ರಿಟರ್ನ್ ಆಫ್ ಅಂತ ಬರೆದು 12,000. ನೆಕ್ಸ್ಟ್ ನೋಡ್ರಿ, ಡೆಬ್ಟರ್ಸ್. ಸೊ ಡೆಬಿಟರ್ಸ್ ಎಷ್ಟೈತ್ರಿ, 20,000. ಅಗೇನ್ ಡೆಬ್ಟರ್ಸ್ ನೋಡ್ರಿ ಎಷ್ಟು, 20,000. ನೆಕ್ಸ್ಟ್ ನೋಡ್ರಿ 20,000. ಸೊ ನೋಡ್ರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಬ್ಟರ್ಸ್. ಸೊ ಇಲ್ಲಿ ಏನು ಮಾಡ್ಬೇಕ್ರಿ, ಡೆಬ್ಟರ್ಸ್ 20,000. ಸೊ ನೋಡ್ರಿ, ಲೆಸ್ ಪಿ ಡಿ ಡಿ. ಸೊ ಲೆಸ್ ಪಿ ಡಿ ಡಿ ಅಗೇನ್ ನೋಡ್ರಿ, ಲೆಸ್ ಪಿ ಡಿ ಡಿ ಎಷ್ಟು ಬಂದೈತ್ರಿ, 1,000 ಬಂದೈತ್ರಿ. ಸೊ 1,000. ಸೊ 1,000 ಲೆಸ್ ಮಾಡಿದರೆ ಎಷ್ಟು ಬರ್ತೈತ್ರಿ, 19,000. ಸೊ 19,000. ನೆಕ್ಸ್ಟ್ ನೋಡ್ರಿ, ಇನ್ನೇನು ಉಳ್ದೈತ್ರಿ, ಮಷಿನರಿ ಉಳ್ದೈತ್ರಿ, ಬಿಲ್ಡಿಂಗ್ಸ್ ಉಳ್ದೈತ್ರಿ. ಸೊ ಮಷಿನರಿ ಎಷ್ಟೈತೆ ನೋಡ್ರಿ, 30,000. ಸೊ ಮಷಿನರಿ 30,000. ನೆಕ್ಸ್ಟ್ ನೋಡ್ರಿ, ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಐತ್ರಿ. ಸೊ ಬಿಲ್ಡಿಂಗ್ಸ್ ಏನಾಗ್ತೈತ್ರಿ, ಇಲ್ಲಿ ಬಿಲ್ಡಿಂಗ್ಸ್ 60,000. ಅಗೇನ್ ನೋಡ್ರಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಎಟ್ 20%. ಸೊ ಅಪ್ರಿಸಿಯೇಟ್ ಬಿಲ್ಡಿಂಗ್ ಆಫ್ 20% ಅಂದ್ರೆ ನಾವು ಬಿಲ್ಡಿಂಗ್ಸ್ದ
20% ತೆಗೆದ್ರೆ ಎಷ್ಟು ಬಂದೈತೆ ರೀ 12,000. ಸೊ ನೋಡಿರಿ 12,000 ಅಂದ್ರೆ ಇಲ್ಲಿ ಬಿಲ್ಡಿಂಗ್ಸ್, ಸೊ ಬಿಲ್ಡಿಂಗ್ಸ್ 60,000 ಐತ್ರಿ. ಸೊ 60,000 ಇದ್ರೊಳಗೆ ಆ್ಯಡ್, ಸೊ ಆ್ಯಡ್ ಏನು ಮಾಡೋದ್ರಿ, ಅಪ್ರಿಸಿಯೇಷನ್ ಇನ್ವೆಸ್ಟ್ಮೆಂಟ್ಸ್, ಅಪ್ರಿಸಿಯೇಷನ್ ಇನ್ವೆಸ್ಟ್ಮೆಂಟ್ಸ್. ಸೊ ಅಪ್ರಿಸಿಯೇಷನ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟೈತಿ ನೋಡಿರಿ 12,000 ಐತಿ. ಸೊ 12,000. ಸೊ ನೋಡಿರಿ ಇಲ್ಲಿ ಈಗ ಏನು ಮಾಡಿದ್ರಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್. ಸೊ ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್, ಸೊ ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಆ್ಯಸ್ ಇನ್ವೆಸ್ಟ್ಮೆಂಟ್ಸ್. ಸೊ ಅಪ್ರಿಸಿಯೇಟ್ ಬಿಲ್ಡಿಂಗ್ ಎಷ್ಟೈತಿ ರೀ 12,000 ಐತಿ. ಸೊ ನಾವು ಏನು ಮಾಡ್ಬೇಕು ರೀ, ಆ್ಯಡ್ ಮಾಡಬೇಕು. ಸೊ 60,000 ಪ್ಲಸ್ 12,000 ಎಷ್ಟಾಗ್ತೈತೆ ರೀ 72,000. ಸೊ ಇದೇನಾಯ್ತು ರೀ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ನೋಡಿರಿ ಇನ್ನೇನು ಮಾಡಿ, ಇದು ಅಸೆಟ್ ಸೈಡ್ ಆಯ್ತು. ಇನ್ನು ಲಯಾಬಿಟೀಸ್ ಸೈಡ್. ಸೊ ಲಯಾಬಿಟೀಸ್ ಏನೇನೈತೆ ನೋಡಿರಿ, ಕ್ರೆಡಿಟರ್ಸ್ ಐತ್ರಿ 20,000, ಬಿಲ್ಸ್ ಪೇಯಬಲ್ ಎಷ್ಟೈತ್ರಿ 7,000. ಸೊ ನೋಡಿರಿ ಇಲ್ಲೇನು ಬರಿಬೇಕ್ರಿ ನಾವು, ಕ್ರೆಡಿಟರ್ಸ್ ಎಷ್ಟು ರೀ 20,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್, ಸೊ ಬಿಲ್ಸ್ ಪೇಯಬಲ್ ಎಷ್ಟೈತ್ರಿ 7,000. ನೆಕ್ಸ್ಟ್ ಇಲ್ಲಿ ನಾವು ಏನು ಮಾಡ್ಬೇಕು ರೀ, ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ಸನ್ನು ಏನು ಮಾಡ್ಬೇಕು ರೀ, ಅವ್ರು ಕ್ಯಾಪಿಟಲ್ಸನ್ನು ಕೊಟ್ಟಾರ್ರಿ. ಸೊ ಕ್ಯಾಪಿಟಲ್ಸ್ ಏನೇನು ಅದಾವೆ ನೋಡಿರಿ, ಎ ಬಿ ಐತಿ. ಸೊ ಎ ಬಿ ಕೊಟ್ಟಾರಿ, ನಾವು ಸಿದು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿರಿ ಕ್ಯಾಪಿಟಲ್ಸ್ ಏದು ಎಷ್ಟೈತೆ ರೀ, ಇಲ್ಲಿ ಏನು ಮಾಡೀವಿ 86,000, 53,000, 25,000. ಸೊ 86,000, ಬಿದು 53,000. ನೆಕ್ಸ್ಟ್ ನೋಡಿರಿ ಸಿದು ಎಷ್ಟೈತೆ ರೀ 25,000. ನೆಕ್ಸ್ಟ್ ನೋಡಿರಿ ಇಲ್ಲೇನು ಕೊಟ್ಟಾರ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಸೊ ಇಲ್ಲೇನಿತ್ತು ರೀ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ಐತಿ. ಸೊ ಇದು ಎಲ್ಲಿ ಆಗ್ತೈತೆ ರೀ, ಲಯಾಬಿಟೀಸ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಎಷ್ಟು ರೀ 2,000. ಸೊ ನೋಡಿರಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಡ್ನು. 48,000 ಪ್ಲಸ್ 12,000 ಪ್ಲಸ್ 19,000 ಪ್ಲಸ್ 30,000 ಪ್ಲಸ್ 72,000. ಸೊ ಎಷ್ಟಾಗ್ತೈತೆ ರೀ, ಸಾರಿ ಇನ್ನೊಂದು ಈ ಕಡೆ ನೋಡಿರಿ ಇಲ್ಲೇನು ಬಿಟ್ಟೇವ್ರಿ, ಇನ್ವೆಸ್ಟ್ಮೆಂಟ್ 12,000 ಐತಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ 12,000. ಸೊ ಇನ್ವೆಸ್ಟ್ಮೆಂಟ್ಸ್ 12,000. ಸೊ ನೋಡಿರಿ ಅಗೇನ್ ಕ್ಯಾಲ್ಕುಲೇಷನ್ ಮಾಡು. 48,000 ಪ್ಲಸ್ 12,000 ಪ್ಲಸ್ 19,000 ಪ್ಲಸ್ 30,000 ಪ್ಲಸ್ 72,000 ಪ್ಲಸ್ 12,000. ಸೊ ಎಷ್ಟು ಬತ್ರಿ 1,93,000. ಸೊ 1,93,000 ಇದ್ರೆ ಅಸೆಟ್ ಸೈಡ್ ಬಂತು. ನೆಕ್ಸ್ಟ್ ನೋಡಿರಿ ಲಯಾಬಿಟೀಸ್ 20,000 ಪ್ಲಸ್ 7,000 ಪ್ಲಸ್ 86,000 ಪ್ಲಸ್ 53,000 ಪ್ಲಸ್ 25,000 ಪ್ಲಸ್ 2,000. ಸೊ ಎಷ್ಟು ಬತ್ರಿ 1,93,000. ಸೊ 1,93,000. ಸೊ ಈ ಥರ ಏನು ಮಾಡೋದು ರೀ, ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಫಾರ್ಮ್ ಮಾಡೋದು. ಸೊ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.